ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ತಿರುಮಲದಲ್ಲಿ ಶ್ರೀನಿವಾಸನ ಬ್ರಹ್ಮೋತ್ಸವ ತುಂಬ ವಿಜೃಂಭಣೆಯಿಂದ ನೆರವೇರಿದೆ. ತಿರುಮಲದಲ್ಲಿ ಒಂದು ವಾಡಿಕೆ ಇದೆ, ಅದೇನು ಅಂದರೆ ಬ್ರಹ್ಮೋತ್ಸವದಲ್ಲಿ ಮುಂದಿನ ವರ್ಷದ ಡೈರಿ ಹಾಗೆ ಕ್ಯಾಲೆಂಡರ್ಗಳನ್ನ ರಿಲೀಸ್ ಮಾಡುವ ಪ್ರತೀತಿ ಇದೆ. ಅದರಂತೆ ಈಗಲೂ ಕೂಡ ನಮಗೆ 2026ನೇ ಇಸವಿಯ ಡೈರಿ ಮತ್ತು ಕ್ಯಾಲೆಂಡರ್ನ ರಿಲೀಸ್ ಮಾಡಿದ್ದಾರೆ. ನೀವು ಈ ಡೈರೀಸ್ನ ಆಫ್ಲೈನಲ್ಲಾದರೂ ತೆಗೆದುಕೊಳ್ಬೋದು ಅಥವಾ ಆನ್ಲೈನಲ್ಲಾದರೂ ತೆಗೆದುಕೊಳ್ಬೋದು. ಹಾಗೆ ತುಂಬ ಜನಕ್ಕೆ ಇಲ್ಲದಿರೋ ಮಾಹಿತಿ ಏನು ಅಂದರೆ ತಿರುಮಲದಿಂದ ಪ್ರತಿ ತಿಂಗಳು ಒಂದು ಮ್ಯಾಗ್ಝೈನ್ ಬರುತ್ತೆ. ಈ ಮ್ಯಾಗ್ಝೈನ್ನ ಹೆಸರು ಸಪ್ತಗಿರಿ ಅಂತ. ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲಿಗೆ ಆಫ್ಲೈನಲ್ಲಿ ಡೈರಿ ಮತ್ತು ಕ್ಯಾಲೆಂಡರ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ನೋಡೋಣಂತೆ. ನೀವು ತಿರುಮಲಕ್ಕೆ ಹೋದಾಗ ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಕೌಂಟರ್ಗಳಿರುತ್ತೆ. ಅಲ್ಲಿ ನಿಮಗೆ ಕ್ಯಾಲೆಂಡರ್ ಆಗಿರ್ಬೋದು, ಡೈರೀಸ್ ಆಗಿರ್ಬೋದು, ಹಾಗೆ ಅಗರಬತ್ತಿಗಳಾಗಿರ್ಬೋದು, ಹಾಗೆ TTDಯ ವಿವಿಧ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಸ್ಟಾಲ್ಸ್ಗಳ ಥರ ಹಾಕಿರ್ತಾರೆ. ಲಡ್ಡು ಪ್ರಸಾದ ಕೌಂಟರ್ಸ್ ಹತ್ರ ಹಾಕಿರ್ತಾರೆ. ಹಾಗೆ ದೇವಸ್ಥಾನದ ಎದುರುಗಡೆ ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಕೂಡ ಹಾಕಿರ್ತಾರೆ. ತುಂಬ ಪ್ಲೇಸ್ಗಳಲ್ಲಿ ಇದನ್ನು ಹಾಕಿರ್ತಾರೆ. ಹಾಗೆ ಅನ್ನಪ್ರಸಾದ ಮುಗಿಸ್ಕೊಂಡು ಬಂದ ನಂತರ ಅಲ್ಲಿ ಕೂಡ ನಮಗೆ ಕೌಂಟರ್ಸ್ ಇರುತ್ತೆ. ಈ ಯಾವುದಾದ್ರೂ ಒಂದು ಕೌಂಟರ್ನಲ್ಲಿ ತೆಗೆದುಕೊಳ್ಬೋದಾಗಿರುತ್ತೆ. ಇನ್ನು ನೀವೇನಾದರೂ ಬೆಂಗಳೂರಿನಲ್ಲಿ ತೆಗೆದುಕೊಳ್ಬೇಕು ಅಂದರೆ ನಿಮಗೆ ವೈಯಾಲಿ ಕಾವಲ್ಗೆ ಹೋದರೆ ಅಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಡೈರಿ ಮತ್ತು ಕ್ಯಾಲೆಂಡರ್ಸ್ ಅಲ್ಲಿ ತೆಗೆದುಕೊಳ್ಬೋದಾಗಿರುತ್ತೆ. ಇನ್ನು ನಮಗೆ ಬೇರೆ ಪರಸ್ಥಳದವರು ಇದ್ದರೆ ಅವರಿಗೆ ಆನ್ಲೈನ್ ಮುಖಾಂತರ ಕೂಡ ನಾವು ಈ ಡೈರಿ ಮತ್ತು ಕ್ಯಾಲೆಂಡರ್ಸ್ನ ತೆಗೆದುಕೊಳ್ಬೋದಾಗಿರುತ್ತೆ. ಮೊದಲಿಗೆ ಯಾವ ರೀತಿಯ ಡೈರಿ ಮತ್ತು ಕ್ಯಾಲೆಂಡರ್ಗಳು ಅವೈಲೇಬಲ್ ಇದೆ ಅಂತ ನೋಡೋಣಂತೆ. ಮೊದಲಿಗೆ ಕ್ಯಾಲೆಂಡರ್ನ ನೋಡುವುದಾದರೆ ನಮಗೆ 130 ರೂಪಾಯಿ ಆಗಿರುತ್ತೆ ಕ್ಯಾಲೆಂಡರ್. ಇದು 12 ಶೀಟ್ಗಳುಳ್ಳ ಕ್ಯಾಲೆಂಡರ್ ಆಗಿರುತ್ತೆ. ಪ್ರತಿ ತಿಂಗಳಿಗೆ ಒಂದೊಂದು ಶೀಟ್ ಇರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆ ಥರ ಪ್ರತಿ ತಿಂಗಳಿಗೂ ಇರುತ್ತೆ. ತುಂಬ ದೊಡ್ಡ ಕ್ಯಾಲೆಂಡರ್ ಅಂತ ಹೇಳ್ಬೋದು. ಈ ಕ್ಯಾಲೆಂಡರಲ್ಲಿ ನಮಗೆ ತಿರುಮಲದ ದೇವರ ಚಿತ್ರಗಳಿರುತ್ತೆ. ನಮಗೆ ಮಲಯಪ್ಪ ಸ್ವಾಮಿಯ ಚಿತ್ರ ಆಗಿರ್ಬೋದು, ಪದ್ಮಾವತಿ ಅಮ್ಮನವರ ಚಿತ್ರ ಆಗಿರ್ಬೋದು, ಹಾಗೆ ಕಪಿಲೇಶ್ವರ ಸ್ವಾಮಿ ಅವರ ಚಿತ್ರ ಆಗಿರ್ಬೋದು, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ, ಶ್ರೀನಿವಾಸ ಮಂಗಾಪುರದ ಚಿತ್ರ ಆಗಿರ್ಬೋದು, ಹೀಗೆ ಉತ್ಸವ ಮೂರ್ತಿಗಳ ಚಿತ್ರ ಇರುತ್ತೆ. ತುಂಬ ದೊಡ್ಡದಾದ ಕ್ಯಾಲೆಂಡರ್ ಆಗಿರುತ್ತೆ. ಈ ಕ್ಯಾಲೆಂಡರ್ ಬೇಕು ಅಂದರೆ ನಿಮಗೆ 130 ರೂಪಾಯಿ ಆಗಿರುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ನಿಮಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ಅದರ ಪ್ರೊಸೀಜರ್ ಕೂಡ ತೋರಿಸ್ತೀವಿ. ಇನ್ನು ನಮಗೆ ದೊಡ್ಡ ಕ್ಯಾಲೆಂಡರ್ ಬೇಡ, ನಮಗೆ ಚಿಕ್ಕ ಕ್ಯಾಲೆಂಡರ್ ಬೇಕು ಅಂದರೆ ನಿಮಗೆ ಟೇಬಲ್ ಟಾಪ್ ಕ್ಯಾಲೆಂಡರ್ ಅಂತ ಕೂಡ ಸಿಗುತ್ತೆ. ಅದನ್ನು ನೀವು ಟೇಬಲ್ ಮೇಲೆ ಇಟ್ಕೋಬೋದಾಗಿರುತ್ತೆ. ದೊಡ್ಡ ಕ್ಯಾಲೆಂಡರ್ ಬಂದು 130 ರೂಪಾಯಿ ಆದರೆ ಈ ಚಿಕ್ಕ ಕ್ಯಾಲೆಂಡರ್ ಬಂದ್ಬಿಟ್ಟು 75 ರೂಪಾಯಿ ಆಗಿರುತ್ತೆ. ನಿಮ್ಗೆ ದೊಡ್ಡದು ಬೇಕಿದ್ರೆ ದೊಡ್ಡದು ತೊಗೋಬೋದು, ಚಿಕ್ಕದು ಬೇಕಿದ್ರೆ ಚಿಕ್ಕದು ತೆಗೆದುಕೊಳ್ಬೋದಾಗಿರುತ್ತೆ. ಹಾಗೆ ನಮಗೆ ಮುಂದೆ ಡೈರಿ ಕೂಡ ಅವೈಲೇಬಲ್ ಇರುತ್ತೆ. ಡೈರಿನಲ್ಲಿ ಕೂಡ 2 ಸೈಜ್ ಇರುತ್ತೆ. ಒಂದು ದೊಡ್ಡ ಡೈರಿ ಇರುತ್ತೆ, ಹಾಗೆ ಇನ್ನೊಂದು ಚಿಕ್ಕ ಡೈರಿ ಇರುತ್ತೆ. ದೊಡ್ಡ ಡೈರಿ ಬಂದುಬಿಟ್ಟು ನಮಗೆ 150 ರೂಪಾಯಿ ಆಗಿರುತ್ತೆ. ಹಾಗೆ ನಮಗೆ ಚಿಕ್ಕ ಡೈರಿ ಬಂದುಬಿಟ್ಟು 120 ರೂಪಾಯಿ ಆಗಿರುತ್ತೆ. ಈ ಡೈರಿಗಳು ಮತ್ತು ಕ್ಯಾಲೆಂಡರ್ ಕೂಡ ನೀವು ಒಟ್ಟಿಗೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತೆಗೆದುಕೊಳ್ಬೋದಾಗಿರುತ್ತೆ. ಈ ಡೈರಿ ಮತ್ತು ಕ್ಯಾಲೆಂಡರ್ ಎರಡೂ ಕೂಡ ನೀವು ಒಟ್ಟಿಗೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ನಿಮ್ಮ ಮನೆಗೆ ನೇರವಾಗಿ ತೆಗೆದುಕೊಳ್ಬೋದಾಗಿರುತ್ತೆ. ಹಾಗೆ ಇನ್ನೂ ಒಂದು ಸೂಚನೆ ಏನು ಅಂದರೆ, ಇನ್ ಕೇಸ್ ಏನಾದರೂ ನಿಮಗೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಬೇಕು ಅಂದರೆ ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡಿಬಿಟ್ಟು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ನಿಮಗೆ ಪ್ಯಾಕಿಂಗ್ ಚಾರ್ಜ್ ಮತ್ತು ಪೋಸ್ಟಲ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಅದು 100 ರೂಪೀಸಿಂದ 150 ರೂಪಾಯಿ ತನಕ ಚಾರ್ಜಸ್ ಮಾಡ್ತಾರೆ. ನಿಮಗೆ ಪ್ಯಾಕಿಂಗ್ ಚಾರ್ಜ್ ಆಗಿರ್ಬೋದು, ಹಾಗೆ ಪೋಸ್ಟಲ್ ಚಾರ್ಜ್ ಆಗಿರ್ಬೋದು. ನಿಮಗೆ ಬಲ್ಕಲ್ಲಿ ತೆಗೆದುಕೊಂಡ್ರೆ ನಿಮಗೆ ಕಡಿಮೆ ಬೀಳುತ್ತೆ. ಯಾಕಂದರೆ ಪ್ಯಾಕಿಂಗ್ ಎಲ್ಲ ಒಂದೇ ಸರಿ ಪ್ಯಾಕಿಂಗ್ ಆಗಿ ಬರುತ್ತೆ. ಇನ್ನು ದೊಡ್ಡ ಡೈರಿ ಬಂದುಬಿಟ್ಟು ನಮಗೆ 150 ರೂಪಾಯಿ ಆಗಿರುತ್ತೆ. ಚಿಕ್ಕ ಡೈರಿ ಬಂದುಬಿಟ್ಟು 120 ರೂಪಾಯಿ ಆಗಿರುತ್ತೆ. ಇನ್ನು ನಮಗೆ ಪ್ರತಿ ತಿಂಗಳು ಸಪ್ತಗಿರಿ ಮ್ಯಾಗ್ಝೈನ್ ಅಂತ ತಿರುಮಲದಿಂದ ತೆಗೆದುಕೊಳ್ಬೋದಾಗಿರುತ್ತೆ. ಇದು ನಮಗೆ ವರ್ಷಕ್ಕೆ ಬಂದುಬಿಟ್ಟು 240 ರೂಪಾಯಿ ಆಗಿರುತ್ತೆ. ಹಾಗೆ ನಮ್ಮ ಜೀವನ ಪರ್ಯಂತ ಇದು ಬೇಕು ಅಂದರೆ 2400 ರೂಪಾಯಿ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಾರಲ್ಲ, ಅದು 2400 ರೂಪಾಯಿ ಆಗಿರುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಪೇ ಮಾಡುವ ಮುಖಾಂತರ ನೇರವಾಗಿ ಪ್ರತಿ ತಿಂಗಳು ಮ್ಯಾಗ್ಝೈನ್ನ ನಿಮ್ಮ ಮನೆಗೆ ತೆಗೆದುಕೊಳ್ಬೋದಾಗುತ್ತೆ. ತಿರುಮಲದಿಂದ ನೇರವಾಗಿ ನಿಮ್ಮ ಮನೆಗೆ ಬರುತ್ತೆ. ಈ ಮ್ಯಾಗ್ಝೈನಲ್ಲಿ ನಮಗೆ ದೇವಾಲಯದ ಇನ್ಫಾರ್ಮೇಷನ್ ಆಗಿರ್ಬೋದು, ಹಾಗೆ ವಿವಿಧ ಆಧ್ಯಾತ್ಮಿಕ ಲೇಖನಗಳಾಗಿರ್ಬೋದು, ಹಾಗೆ ದೇವಸ್ಥಾನದಲ್ಲಿ ನಡೆಯುವ ಉತ್ಸವಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದು ಸಚಿತ್ರವಾಗಿ ತುಂಬ ಚೆನ್ನಾಗಿರುತ್ತೆ, ತುಂಬ ಡೀಟೇಲ್ ಆಗಿರುತ್ತೆ. ಹಾಗೆ ನಿಮಗೆ ಇದು ವಿವಿಧ ಲ್ಯಾಂಗ್ವೇಜಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅದರಲ್ಲಿ ನಮಗೆ ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ. ಕನ್ನಡ ಇದೆ, ತೆಲುಗು ಇದೆ, ಇಂಗ್ಲೀಷ್ ಇದೆ, ತಮಿಳ್ ಇದೆ, ಹಿಂದಿ ಇದೆ. ಹಾಗೆ ನಮಗೆ ವಿಶೇಷವಾಗಿ ಸಂಸ್ಕೃತದಲ್ಲಿ ಕೂಡ ನಮಗೆ ಮ್ಯಾಗ್ಝೈನ್ಸ್ ಅವೈಲೇಬಲ್ ಇದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ತೆಗೆದುಕೊಳ್ಬೋದಾಗಿರುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ 240 ರೂಪಾಯಿ ವರ್ಷಕ್ಕೆ ಆದರೆ ನಿಮಗೆ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟು 2400 ರೂಪಾಯಿ ಆಗಿರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಡೈರಿ ಆಗಿರ್ಬೋದು, ಕ್ಯಾಲೆಂಡರ್ ಆಗಿರ್ಬೋದು, ಹಾಗೆ ಸಪ್ತಗಿರಿ ಮ್ಯಾಗ್ಝೈನ್ಸ್ ಆಗಿರ್ಬೋದು ಹೇಗೆ ಬುಕ್ ಮಾಡ್ಕೋಬೇಕು ಅಥವಾ ಹೇಗೆ ತೆಗೆದುಕೊಳ್ಬೇಕು ಅಂತ ನೋಡೋಣಂತೆ. ಮೊದಲಿಗೆ ನೀವು ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗ್ಬೇಕಾಗಿರುತ್ತೆ. ಇಲ್ಲಿ ನಮ್ಗೆ ಕೆಳಗಡೆ ನಮ್ಗೆ ಪಿಲಿಗ್ರಿಮ್ ಸರ್ವಿಸಸ್ ಅಂತ ಇರುತ್ತೆ. ಇಲ್ಲಿ ನಾವು ಮೋರ್ ಸರ್ವಿಸಸ್ ಅಂತ ಈ ಒಂದು ಆಪ್ಷನ್ ಕಾಣಿಸ್ತಿದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗಿಲ್ಲಿ
ಡೈರೀಸ್ ಆರ್ ಕ್ಯಾಲೆಂಡರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ ಡೈರೀಸ್, ಕ್ಯಾಲೆಂಡರ್ಸ್ ಆರ್ ಪಂಚಾಂಗ ಮತ್ತೆ ಸಪ್ತಗಿರಿ ಮ್ಯಾಗಝಿನ್, ಈ ಎರಡರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಡೈರೀಸ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೀವು ಎರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿದ್ರು ಕೂಡ ಅದು TTD ಅವರ ಹಳೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಅದು tirupati.balaji.ap.gov.in, ಇದು ತಿರುಪತಿ ಅವರ ಹಳೆ ವೆಬ್ಸೈಟ್ ಆಗಿರುತ್ತೆ. ನಿಮ್ಗೆ ನಾವು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ನೀವೇನಾದ್ರೂ ಈ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿಲ್ಲ ಅಂದ್ರೆ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಅಕೌಂಟ್ ಆಲ್ರೆಡಿ ಇದ್ರೆ ನೀವು ಡೀಟೇಲ್ಸ್ ನ ಕೊಟ್ಬಿಟ್ಟು ಲಾಗಿನ್ ಆಗ್ಬೋದಾಗಿರುತ್ತೆ. ಈಗ ನಾವು ನಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತೆ ಈ ಕೆಪಚಾ ಕೋಡ್ ನ ಈಗ ಎಂಟರ್ ಮಾಡಿದೀವಿ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ನಾವು ಒಂದ್ಸರಿ ವೆಬ್ಸೈಟ್ಗೆ ಲಾಗಿನ್ ಆದ್ಮೇಲೆ ಇಲ್ಲಿ ನಮಗೆ ಸರ್ವಿಸಸ್ ಅಲ್ಲಿ ಇಲ್ಲಿ ಪಬ್ಲಿಕೇಶನ್ಸ್ ಅಂತ ಇದೆ ನೋಡಿ, ಅದ್ರ ಕೆಳಗೆ ಸಪ್ತಗಿರಿ ಮ್ಯಾಗಝಿನ್ ಮತ್ತೆ ಡೈರೀಸ್, ಕ್ಯಾಲೆಂಡರ್ಸ್ ಆರ್ ಪಂಚಾಂಗಮ್ ಅಂತ ಇದೆ. ಈಗ ನಾನು ಡೈರೀಸ್, ಕ್ಯಾಲೆಂಡರ್ಸ್ ಆರ್ ಪಂಚಾಂಗಮ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ಈಗ ನಮ್ಗೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಓಕೆ ಅಂದ್ಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಗ್ರೀಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನೋಡಿ ಇಲ್ಲಿ ನಮ್ಗೆ ಈಗ 2026 ಪಬ್ಲಿಕೇಶನ್ಸ್ ಎಲ್ಲ ಅವೈಲೇಬಲ್ ಇದೆ. ನಮ್ಗೆ ಇಂಡಿಯಾ ಅಥವಾ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ನಾವೀಗ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ನೋಡಿ ಸ್ಮಾಲ್ ಡೈರೀಸ್, ಬಿಗ್ ಡೈರೀಸ್, ಕ್ಯಾಲೆಂಡರ್ಸ್, ಟೇಬಲ್ ಟಾಪ್ ಕ್ಯಾಲೆಂಡರ್ಸ್, ಈ 4 ತರದ ಕ್ಯಾಟಗರೀಸ್ ಇದೆ. ಇದರಲ್ಲಿ ನಿಮ್ಗೆ ಚಿಕ್ಕ ಡೈರಿ ಬೇಕು ಅಂದ್ರೆ ಸ್ಮಾಲ್ ಡೈರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅದ್ರ ಪ್ರೈಸ್ ಬಂದ್ಬಿಟ್ಟು 120 ರೂಪೀಸ್ ಅಂತ ಇದೆ. ಅದೇ ರೀತಿ ಬಿಗ್ ಡೈರೀಸ್ ಬೇಕು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರ ಪ್ರೈಸ್ 150 ರೂಪೀಸ್ ಆಗಿರುತ್ತೆ. ಕ್ಯಾಲೆಂಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ 12 ಶೀಟ್ ಕ್ಯಾಲೆಂಡರ್ 130 ರೂಪೀಸ್ ಆಗಿರುತ್ತೆ. ಅದೇ ಟೇಬಲ್ ಟಾಪ್ ಕ್ಯಾಲೆಂಡರ್ ಬೇಕು ಅಂದ್ರೆ ಮತ್ತೆ ನಮ್ಗೆ 75 ರೂಪೀಸ್ ಆಗಿರುತ್ತೆ. 12 ಶೀಟ್ ಟೇಬಲ್ ಟಾಪ್ ಕ್ಯಾಲೆಂಡರ್. ನಿಮ್ಗೆ ಏನಾದ್ರೂ 4 ಐಟಮ್ ಬೇಕು ಅಂದ್ರೆ ಇಲ್ಲಿ 4 ಚೆಕ್ ಬಾಕ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ. ಇನ್ ಕೇಸ್ ನಿಮ್ಗೆ ಕೇವಲ 1 ಬೇಕು ಅಂದ್ರೆ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗಿರತ್ತೆ. ಈಗ ನಮ್ಗೆ ಜಸ್ಟ್ ಕ್ಯಾಲೆಂಡರ್ಸ್ ಬೇಕಾ, ನಾವು ಇದನ್ನ ಚೆಕ್ ಬಾಕ್ಸ್ ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ಬಿಗ್ ಡೈರೀಸ್ ಬೇಕಾ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಗೆ ಏನಾದ್ರೂ 1 ಡೈರಿ 1 ಕ್ಯಾಲೆಂಡರ್ ಬೇಕಾದ್ರೆ ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಚೆಕ್ ಬಾಕ್ಸ್ ನ. ನಮ್ಗೆ ಯಾವ್ದು ಬೇಕು, ಡೈರಿ ಬೇಕು, ಕ್ಯಾಲೆಂಡರ್ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನೀಗ 1 ಡೈರಿ ಮತ್ತೆ 1 ಕ್ಯಾಲೆಂಡರ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಗೆ ಪ್ರೈಸ್ ತೋರಿಸ್ತಿದೆ, ನಾವು ಕ್ವಾಂಟಿಟಿ ಹಾಕ್ಬೋದು. ಈಗ ಮೊದಲಿಗೆ ಇಲ್ಲಿ ಡೈರೀಸ್ ಬಿಗ್ ಸೈಜ್ ಸೆಲೆಕ್ಟ್ ಆಗಿದೆ. ನಾನು 1 ಡೈರಿ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಿಮಗೆ ಬೇಕಿದ್ರೆ 2-3 ಅಂತ ಇಲ್ಲಿ ಕ್ವಾಂಟಿಟಿ ಕೊಡ್ಬೋದು, ನಿಮ್ಗೆ ಎಷ್ಟು ಡೈರೀಸ್ ಬೇಕಷ್ಟು. ಅದೇ ರೀತಿ ಕ್ಯಾಲೆಂಡರ್ ಕೂಡ ನಾನು 1 ಅಂತ ಕೊಡ್ತೀನಿ. ಸೊ 130 ರೂಪೀಸ್ 1 ಕ್ಯಾಲೆಂಡರು ಮತ್ತೆ ದೊಡ್ಡ ಸೈಜ್ ಡೈರಿ ಬಂದ್ಬಿಟ್ಟು 150 ರೂಪೀಸ್ ಆಗಿರುತ್ತೆ. ಇಲ್ಲಿ ನೋಡಿ ಡೆಲಿವರಿ ಇನ್ಸ್ಟ್ರಕ್ಷನ್ಸ್ ಕೂಡ ಹಾಕಿದ್ದಾರೆ ಅವರು, ಶಿಪ್ಪಿಂಗ್ ಮತ್ತೆ ಪ್ಯಾಕಿಂಗ್ ಚಾರ್ಜಸ್ ಅವೈಲೇಬಲ್ ಇರುತ್ತೆ ಅಂತ. ಸೊ ಇದು ವೇರಿ ಆನ್ ಕ್ವಾಂಟಿಟಿ. ನೀವು ಜಾಸ್ತಿ ಆರ್ಡರ್ ಮಾಡಿದ್ರೆ ನಿಮ್ಗೆ ಪ್ಯಾಕಿಂಗ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಬರ್ಬೋದು. ಇಲ್ಲಾಂದ್ರೆ ನಿಮ್ಗೆಲ್ಲ ಸೇರಿ ಒಂದರಲ್ಲೇ ಆಗಿರೋದ್ರಿಂದ ನಿಮ್ಗೆ ಪ್ಯಾಕಿಂಗ್ ಚಾರ್ಜಸ್ ಕಮ್ಮಿ ಕೂಡ ಇರ್ಬೋದಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕಿದ್ದಾರೆ. ಒಂದು ಸರಿ ನೀವು ಬುಕಿಂಗ್ ಮಾಡಿದ್ಮೇಲೆ ನಿಮ್ಗೆ SMS ಬರುತ್ತೆ. ಯಾವ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಫೋನ್ ನಂಬರ್ಗೆ ನಿಮ್ಗೆ ಮೆಸೇಜ್ ಬರುತ್ತೆ. ಈ ರೀತಿಯಾಗಿ ನಾವೀಗ ಕ್ಯಾಲೆಂಡರ್ ಮತ್ತೆ ಡೈರಿನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಈಗ ಪ್ರೊಸೀಡ್ ಅಂತ ಕೊಡೋಣಂತೆ. ಬುಕಿಂಗ್ ಫಾರ್ ಸೆಲ್ಫ್ ಆರ್ ಬುಕಿಂಗ್ ಫಾರ್ ಅದರ್ಸ್ ಅಂತ, ನೀವು ಬೇರೆಯವ್ರಿಗೆ ಬುಕ್ ಮಾಡ್ಬೇಕಂದ್ರೆ ಬುಕಿಂಗ್ ಫಾರ್ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಡೀಟೇಲ್ಸ್ ನ ಇಲ್ಲಿ ಕೊಡ್ಬೋದಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಬುಕ್ ಮಾಡ್ಕೋತಿದ್ರೆ ಬುಕಿಂಗ್ ಫಾರ್ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬುಕಿಂಗ್ ಫಾರ್ ಸೆಲ್ಫ್ ಅಲ್ಲಿ ನೀವು ನಿಮ್ ಪ್ರೊಫೈಲ್ ಅಲ್ಲಿ ಹಾಕಿರ್ತೀರಲ್ಲ ಅದ್ರದ್ದೆಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ಮ ನೇಮು, ಏಜ್ ಮತ್ತೆ ಮೊಬೈಲ್ ನಂಬರ್ ಎಲ್ಲ. ನಿಮ್ಗೆ ಇಲ್ಲಿ ಅಡ್ರೆಸ್ ಕೂಡ ನೀವು ಹೊಸದಾಗಿ ಕೊಡ್ಬೋದು. ಇನ್ ಕೇಸ್ ನಿಮ್ದು ಆಲ್ರೆಡಿ ಪ್ರೊಫೈಲ್ ಅಲ್ಲಿ ಅಡ್ರೆಸ್ ಕೂಡ ಇದ್ರೆ ಶಿಪ್ಪಿಂಗ್ ಅಡ್ರೆಸ್ ಸೇಮ್ ಆಸ್ ಗಿವನ್ ಡ್ಯೂರಿಂಗ್ ಪ್ರೊಫೈಲ್ ರಿಜಿಸ್ಟ್ರೇಷನ್. ನೀವು ಪ್ರೊಫೈಲ್ ಆಡ್ ಮಾಡುವಾಗ ಯಾವ್ದು ಅಡ್ರೆಸ್ ಕೊಟ್ಟಿರ್ತೀರಾ ಅದೇ ಇರಲಿ ಅಂದ್ರೆ ನೀವು ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ನ್ಯೂ ಅಡ್ರೆಸ್ ಕೊಡಬೇಕು ಅಂದ್ರೆ ನೀವು ಹೊಸ ಅಡ್ರೆಸ್ ನ ಇಲ್ಲಿ ಎಂಟರ್ ಮಾಡಬಹುದು. ಇನ್ ಕೇಸ್ ನಿಮ್ಮ ಮನೆ ಅಡ್ರೆಸ್ ಚೇಂಜ್ ಆಗಿದ್ರೆ ನೀವು ಹೊಸ ಅಡ್ರೆಸ್ ನ ಇಲ್ಲಿ ಎಂಟರ್ ಮಾಡಬಹುದಾಗಿರುತ್ತೆ. ನೀವು ಅಡ್ರೆಸ್ ನ ಎಂಟರ್ ಮಾಡ್ಬಿಟ್ಟು ಇಲ್ಲಿ ಕಂಟಿನ್ಯೂ ಕೊಡ್ಬೇಕಾಗಿರುತ್ತೆ. ಒಂದು ಬಾರಿ ನಾವು ಕಂಟಿನ್ಯೂ ಕೊಟ್ಮೇಲೆ ನೋಡಿ ಇಲ್ಲಿ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಡೆಲಿವರಿ ಮೋಡ್, ಪೋಸ್ಟಲ್, ಟೋಟಲ್ 530 ರೂಪೀಸ್ ಅಂತ ತೋರಿಸ್ತಾ ಇದೆ. ಸೊ ನಮ್ಗೆ ಇಲ್ಲಿ ಚಾರ್ಜಸ್ ನೋಡಿ 150 ರೂಪೀಸ್ 130 ರೂಪೀಸ್ ಇದು ಡೈರಿ ಮತ್ತೆ ಕ್ಯಾಲೆಂಡರ್ದು ಪ್ರೈಸ್ ಆಗಿದ್ರೆ ನಮ್ಗೆ ಎಕ್ಸ್ಟ್ರಾ ಇಲ್ಲಿ ನೋಡಿ ಪ್ಯಾಕಿಂಗ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ 133 ರೂಪಾಯಿ ಆಗಿದೆ. ಡೈರಿಗೆ ಎಕ್ಸ್ಟ್ರಾ ಪ್ಯಾಕಿಂಗ್ ಚಾರ್ಜಸ್ ಮತ್ತೆ ಕ್ಯಾಲೆಂಡರಿಗೆ ಎಕ್ಸ್ಟ್ರಾ ಪ್ಯಾಕಿಂಗ್ ಚಾರ್ಜಸ್ 121 ರೂಪಾಯಿ. ಸೊ ಟೋಟಲ್ ಆಗಿ 1 ಡೈರಿ ಮತ್ತೆ 1 ಕ್ಯಾಲೆಂಡರ್ಗೆ 534 ರೂಪಾಯಿ ತೋರಿಸ್ತಾ ಇದೆ ಇಲ್ಲಿ. ಈ ರೀತಿ ನೀವು ಸೇಮ್ ಡೈರಿನೇ 2 ಮಾಡಿದ್ರೆ ನಿಮ್ಗೆ ಪ್ಯಾಕಿಂಗ್ ಚಾರ್ಜಸ್ ಸೇಮ್ ಇರುತ್ತೆ, ಕ್ಯಾಲೆಂಡರ್ 2 ಮಾಡಿದ್ರೆ ನಿಮ್ಗೆ ಪ್ಯಾಕಿಂಗ್ ಚಾರ್ಜಸ್ ಸೇಮ್ ಇರುತ್ತೆ. ಸೊ ನಿಮ್ಗೆ ಇದು 100 ರೂಪೀಸ್ ಟು 150 ರೂಪಾಯಿ ಒಳಗಡೆ ನಿಮ್ಗೆ ಪ್ಯಾಕಿಂಗ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಬೀಳುತ್ತೆ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಒಮ್ಮೆನೆ ಆರ್ಡರ್ ಮಾಡ್ಕೊಳ್ಳಿ. ಸೊ ಈ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡೋದಿರೋದಿಲ್ಲ. ಈ ರೀತಿ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅದಾದ್ಮೇಲೆ ನಿಮ್ಗೆ ಪೇಮೆಂಟ್ ಆಪ್ಷನ್ ಮಾಡ್ಲಿಕ್ಕೆ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ನ ಯೂಸ್ ಮಾಡ್ಬೋದು. ನೀವು ಇಲ್ಲಿ ಯಾವ್ದಾದ್ರು ಒಂದು ಪೇಮೆಂಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪೇ ನೌ ಕೊಟ್ರೆ
ನಿಮ್ಮ ಒಂದು ಡೈರಿ ಅಥವಾ ಕ್ಯಾಲೆಂಡರ್ ಪರ್ಚೇಸ್ ಕನ್ಫರ್ಮ್ ಆಗುತ್ತೆ. ಇನ್ನು ಈ ರೀತಿ ನೀವು TTD ವೆಬ್ಸೈಟ್ ಅಲ್ಲಿ ಡೈರಿ ಅಥವಾ ಕ್ಯಾಲೆಂಡರ್ ಪರ್ಚೇಸ್ ನ ಮಾಡಬಹುದು. ಅದೇ ನಿಮ್ಗೆ ಸಪ್ತಗಿರಿ ಮ್ಯಾಗಝೀನ್ ನ ಬುಕ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ಕೂಡ ಇಲ್ಲ ಸರ್ವಿಸಸ್ ಅಲ್ಲಿ ಸಪ್ತಗಿರಿ ಮ್ಯಾಗಝೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸಪ್ತಗಿರಿ ಮ್ಯಾಗಝೀನ್ ನಮಗೆ ತೋರಿಸ್ತಾ ಇದೆ ಸಬ್ಸ್ಕ್ರಿಪ್ಷನ್, ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಮತ್ತೆ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಅಂತ. ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ನಮಗೆ 240 ರೂಪಾಯಿ ಆಗಿರುತ್ತೆ. ಅದೇ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಆದ್ರೆ 2400 ರೂಪಾಯಿ ಆಗಿರುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಕೂಡ ನಿಮ್ಗೆ ಆಗ್ಲೇ ಹೇಳ್ದಂಗೆ ನಮ್ಗೆ ತೆಲುಗು, ಹಿಂದಿ, ಇಂಗ್ಲಿಷ್, ಕನ್ನಡ, ತಮಿಳ್ ಮತ್ತೆ ಸಂಸ್ಕೃತ್ ಇಷ್ಟು ಲ್ಯಾಂಗ್ವೇಜಸ್ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೂ ಕೂಡ ಸೇಮ್ ಬುಕಿಂಗ್ ಫಾರ್ ಸೆಲ್ಫ್ ಮತ್ತೆ ಬುಕಿಂಗ್ ಫಾರ್ ಅದರ್ಸ್ ಅಂತ ಇರುತ್ತೆ. ಸೊ ನಿಮ್ಗೆ ನೀವು ಬೇರೆಯವ್ರಿಗೆ ಬುಕ್ ಮಾಡ್ತಿದ್ರೆ ಬುಕಿಂಗ್ ಫಾರ್ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ. ಬುಕಿಂಗ್ ಫಾರ್ ಸೆಲ್ಫ್ ಅಂದ್ರೆ ನಿಮ್ದೇ ನೇಮು ಎಲ್ಲ ತೋರಿಸುತ್ತೆ. ಸೊ ಇಲ್ಲಿ ಅಡ್ರೆಸ್ ಲೈನಲ್ಲಿ ಕೂಡ ಅಡ್ರೆಸ್ಸು, ಸಿಟಿ, ಕಂಟ್ರಿ, ಸ್ಟೇಟು, ಪಿನ್ ಕೋಡ್ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡು ನೀವು ಕಂಟಿನ್ಯೂ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮಗೆ ಸಪ್ತಗಿರಿ ಮ್ಯಾಗಝೀನ್ದು ಕೂಡ ಸಬ್ಸ್ಕ್ರಿಪ್ಷನ್ ಕನ್ಫರ್ಮ್ ಆಗುತ್ತೆ. ಸೊ ಪ್ರತಿ ಮಂತ್ ಕೂಡ ನಿಮಗೆ ಸಪ್ತಗಿರಿ ಮ್ಯಾಗಝೀನ್ ನಿಮ್ಮ ಮನೆಗೆ ತರಿಸ್ಕೋಬಹುದಾಗಿರುತ್ತೆ ನೀವು. ಇನ್ನು ಈ ರೀತಿಯಾಗಿ ನೀವು ಸಪ್ತಗಿರಿ ಮ್ಯಾಗಝೀನ್ ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದಾಗಿರುತ್ತೆ. ಇನ್ನು ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಇನ್ನು ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.